ಅಕ್ರಮ ಗಣಿಗಾರಿಕೆಯಲ್ಲಿ 4 ಚಿರತೆಗಳು ದುರ್ಮರಣ ಹೊಂದಿದೆ. ಯಶವಂತಪುರದ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಅಕ್ರಮವಾಗಿ ಚಿರತೆಗಳನ್ನ ಗಣಿಗಾರಿಕೆ ಮಾಡುವಾಗ ದುರ್ಮರಣ ಹೊಂದಿದಂತಹ ಪ್ರಕರಣ ಇದು. ಯಶವಂತಪುರದ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಕ್ರಮವಾಗಿ ಬಂಡೆ ಬ್ಲಾಸ್ಟ್ ನಿಂದ ಚಿರತೆಗಳು ಸಾವುಂಟಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಈ ಕುರಿತು ಫೋನ್ ಮಾಡಿದ್ರು, ಅವ್ರ ಫೋನ್ ಎತ್ತಾ ಇಲ್ವಂತೆ. ಬೆಂಗಳೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಕ್ಕೆ ಬಂದ ಕೂಡಲೇ ಅಧಿಕಾರಿಗಳಿಗೆ ತಿಳಿಸ್ತಿದ್ದೇನೆ ಅಂತ ಹೇಳಿದ್ದಾರೆ. 4 ಚಿರತೆ ಸಾವಿಗೆ ಕಾರಣ ಯಾರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಳಿವಿನಂಚಿನಲ್ಲಿರುವಂತಹ ಸಾಕಷ್ಟು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಅರಣ್ಯ ಸಚಿವರದು, ಅರಣ್ಯ ಇಲಾಖೆಯದು, ಜೊತೆಗೆ ಸಾರ್ವಜನಿಕರದ್ದು ಕೂಡ. ಇಂತಹ ಸಂದರ್ಭದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಹುಲಿಗಳ ಬಗ್ಗೆ ಅಭಿಯಾನ ನಡೀತು, ಇರುವಂತಹ ಚಿರತೆಗಳನ್ನು ರಕ್ಷಿಸಿ ಅನ್ನುವಂತಹ ಅಭಿಯಾನ ನಡೀತು. ಆದರೆ ನಮ್ಮ ಗಣಿಗಾರಿಕೆಗಳಿಂದ ಇಂಥ ಪ್ರಾಣಿಗಳಿಗೆ ನಷ್ಟ ಉಂಟಾಗ್ತಿರೋದು, ಅವುಗಳು ಸಾವನ್ನಪ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಬಗ್ಗೆ ಸಚಿವರಿಗೆ ಹೇಳಬೇಕು ಅಂತ ಹೇಳಿ ಫೋನ್ ಮಾಡಿದ್ರು ಕೂಡ ಅವರೇನೋ ಫೋನ್ ಎತ್ತಾ ಇಲ್ಲ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಿದೆ. ಅರಣ್ಯ ಇಲಾಖೆಯವರು ಕೂಡ ಇದ್ರ ಬಗ್ಗೆ ಗಮನ ವಹಿಸಬೇಕಾಗುತ್ತೆ. ಅಕ್ರಮ ಗಣಿಗಾರಿಕೆ ಮಾಡುವಾಗ, ಅದರಲ್ಲೂ ಒಂದು ಯಾವುದೋ ದೊಡ್ಡ ಬಂಡೆಯನ್ನು ಬ್ಲಾಸ್ಟ್ ಮಾಡುವಾಗ ಈ ರೀತಿ ಚಿರತೆಗಳು ಸಾವನ್ನಪ್ಪೋದು ಎಷ್ಟು ನ್ಯಾಯ ಅಂತ. ಒಬ್ಬ ಮನುಷ್ಯನಿಗೆ ಇರಬೇಕಾದಂಥ ಜೀವನ ಹಕ್ಕುಗಳು ಒಂದು ಪ್ರಾಣಿಗೂ ಇರುತ್ತೆ. ಅರಣ್ಯ ಇಲಾಖೆ ಇದನ್ನು ಸಾಕಷ್ಟು ಬಾರಿ ಗಮನಿಸಿ ಹುಲಿಗಳನ್ನು ಉಳಿಸಿ, ಚಿರತೆಗಳನ್ನು ಉಳಿಸಿ, ಅಥವಾ ಕಾಡು ಪ್ರಾಣಿಗಳಿಗೆ ಹಾನಿ ಮಾಡಬೇಡಿ ಅಂತ ಹೇಳಿ ಸರ್ಕಾರವೇ ಹೇಳುತ್ತೆ. ಅರಣ್ಯ ಇಲಾಖೆಯು ಸರ್ಕಾರದ ಒಂದು ಭಾಗವಲ್ಲವೇ? ಆದ್ರೆ ಈ ರೀತಿಯಾಗಿ ಇದೀಗ ಚಿರತೆಗಳು ಸಾವನ್ನಪ್ಪಿರೋದು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತವಾಗ್ತಿದೆ. ಬಿಕಾಸ್ ಇದು ಎಲ್ಲರ ಜವಾಬ್ದಾರಿಯೂ ಕೂಡ, ಸಾರ್ವಜನಿಕರದ್ದು ಹೌದು, ಅರಣ್ಯ ಇಲಾಖೆಯದ್ದು ಹೌದು, ಅರಣ್ಯ ಸಚಿವರದ್ದು ಹೌದು. ಎಲ್ಲರೂ ಕೂಡ ಇಂಥ ಪ್ರಾಣಿಗಳನ್ನ ಉಳಿಸೋದ್ರಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಿದೆ. ಆದ್ರೆ ಒಂದು ಚಿರತೆ, ಅದು ಇಲ್ಲಿ ಒಂದು ಬಂಡೆಯನ್ನ ಬ್ಲಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ, ಅಕ್ರಮ ಗಣಿಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಇಂಥ ಚಿರತೆಗಳು ಸಾವನ್ನಪ್ಪಿದ್ರೆ ಅದರ ಹೊಣೆಯನ್ನ ಯಾರು ಹೊರ್ತಾರೆ ಅಂತ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ಬಂಡೆ ಬ್ಲಾಸ್ಟ್ ಇಂದ ಚಿರತೆಗಳು ಸಾವನ್ನಪ್ಪಿದೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಇದನ್ನ ಹೇಳಬೇಕು ಅಂತ ಫೋನ್ ಮಾಡಿದ್ರು ಕೂಡ ಅವರು ಫೋನ್ ತೆಗಿತಿಲ್ಲ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಯ್ತು, ಚಿರತೆಗಳೇನೋ ಹೋಗ್ಬಿಟ್ವು, 4 ಚಿರತೆಗಳು ಸತ್ತು ಹೋದು, ಯಾರು ಇದಕ್ಕೆ ಹೊಣೆ? ಅರಣ್ಯ ಇಲಾಖೆ ಹೊಣೆ ಹೊತ್ಕೊಳ್ಳುತ್ತಾ? ಅಥವಾ ಸಚಿವರಿಗೆ ಫೋನ್ ಮಾಡಿ ತಿಳಿಸ್ಬೇಕು ಅಂದ್ರೂ ಕೂಡ ಅವರು ಈ ಫೋನ್ ತೆಗೀತಿಲ್ಲ, ಯಾರು ಹೊಣೆ ಇದಕ್ಕೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಗೆ 4 ಚಿರತೆಗಳು ದುರ್ಮರಣ ಹೊಂದಿವೆ. ಯಾರ ಹೊಣೆ? ಎಸ್ ಟಿ ಸೋಮಶೇಖರ್ ಅವರ ಆರೋಪಕ್ಕೆ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಆರೋಪದ ಬಗ್ಗೆ ಮಾಹಿತಿ ಬಂದಿದೆ ನನಗೆ. ಅವರು ಕರೆ ಮಾಡಿದ್ರಂತೆ, ಆದರೆ ನಾನು ಕರೆ ಸ್ವೀಕರಿಸಲು ಆ ಟೈಮ್ನಲ್ಲಿ ನನಗಾಗಲಿಲ್ಲ. ಈಗಷ್ಟೇ ಮಾಹಿತಿ ಬಂದಿದೆ. ಕ್ವಾರಿಯವರು ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕ್ವಾರಿ ಅರಣ್ಯದ ಒಳಗಡೆ ಬರೋದಿಲ್ಲ, ಅರಣ್ಯದ ಹೊರಗೆ ಬರುತ್ತೆ. ಹಾಗಾಗಿ ಚಿರತೆ ಹೆಂಗೆ ಸಾವು ಆಗತ್ತೆ? ನಮ್ಮ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬ್ಲಾಸ್ಟ್ ಮಾಡಿದ ಕಾರಣಕ್ಕಾಗಿ 1 ಚಿರತೆ ಸತ್ತಿದೆ ಅಂತ ಹೇಳಿದ್ದಾರೆ. ಚಿರತೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಮರಿ ಇತ್ತು ಅಂತ ಕೂಡ ಹೇಳಿರುವಂಥದ್ದು. ಅದನ್ನು ಅತ್ಯಂತ ಗಂಭೀರವಾಗಿ ನಮ್ಮ ಇಲಾಖೆ ಪರಿಗಣಿಸುತ್ತೆ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ ಅನ್ನುವಂಥದ್ದು. ಅವರ ವಿರುದ್ಧ ಅತ್ಯಂತ ಕಠಿಣವಾದಂತಹ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದೀಗ. ಎಸ್ ಟಿ ಸೋಮಶೇಖರ್ ಅವರ ಆರೋಪದ ಬೆನ್ನಲ್ಲೇ ಇದೀಗ ಈಶ್ವರ್ ಖಂಡ್ರೆ ಅವರು ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರೋ ಅಂಥದ್ದು. ಇಲ್ಲ, ನಾನು ಅವ್ರು ಫೋನ್ ಮಾಡಿದಾಗ ಫೋನ್ ತೆಗಿಯೋಕ್ಕಾಗಲಿಲ್ಲ, ಆಮೇಲೆ ಅದನ್ನು ಗಮನಿಸಿದೆ, ಆದರೆ ನನಗೆ ಅಧಿಕಾರಿಗಳು ಇದೀಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿರತೆ ಸತ್ತಿರೋದು 4 ಅಲ್ಲ, 1 ಚಿರತೆ ಸತ್ತಿದೆಯಂತೆ. ಇನ್ನು ಬ್ಲಾಸ್ಟ್ ಆಗೋದು ಕಾಡು ಪ್ರದೇಶದಲ್ಲ, ಹಾಗಾಗಿ ಇಲ್ಲಿ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿರೋ ಅಂಥದ್ದು. ಅಲ್ಲಿ 1 ಚಿರತೆ ಮಾತ್ರ ಸತ್ತು ಹೋಗಿದೆ, ಅದು ಗರ್ಭಿಣಿಯಾಗಿತ್ತು ಅಂತ ಕೂಡ ತಿಳಿದು ಬರ್ತಿದೆ. ಒಂದು ಮರಿ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸೊ
ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಲ್ರೆಡಿ ದಾಖಲು ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವರ ವಿರುದ್ಧ ಅತ್ಯಂತ ಕಠಿಣವಾದಂತಹ ಕ್ರಮ ಕೈಗೊಳ್ತೇವೆ. ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಈ ಹೇಳಿಕೆಯನ್ನ ನೀಡಿರುವಂಥದ್ದು.